1.25 ಎಕರೆಗೆ 7 ಟನ್ ಟನ್ನು ಆಗಿದೆ ಒಂದು ಕೊಯ್ಲಿಗೆ. ಒಟ್ಟಾರೆ ಸರ್ ಇದುವರೆಗೆ ನೀವು ಎಷ್ಟು ಟನ್ ತಗೊಂಡಿದ್ದೀರಿ? ಇದುವರೆಗೂ ಒಂದು 80 ಟನ್ ತನಕ ಏನು ಮಾರ್ಕೆಟ್ ಆವರೇಜ್ ಅಂದರೆ ಒಂದು ಎಕ್ಸಾಕ್ಟ್ ಅಂತ ಇಲ್ಲ, ಇನ್ನೂ ಜಾಸ್ತಿನೇ ಆಗಿರ್ಬೋದು, ಒಂದು 80 ಟನ್ ತನಕ ಹೋಗಿದೆ. ಅದ್ಭುತ ಸರ್. ಇನ್ನು ಆಲ್ಮೋಸ್ಟ್ ಎಷ್ಟು ತಿಂಗಳು ಇದನ್ನು ಮೇಂಟೈನ್ ಮಾಡ್ಬೋದು ಸರ್ ಕ್ರಾಪ್ನ ಇದನ್ನು ಅನ್ಕೊಂತೇನೆ ಸರ್. ಈಗ ಲೇಬರ್ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹೈಟ್ ಬೇರೆ ಹೋಗಿದೆ, ಔಷಧಿಗಳು ಹೊಡೆಯೋಕ್ಕೆ ಸ್ವಲ್ಪ ಕಷ್ಟ. ಏನೋ ಒಂದು 2 ತಿಂಗಳು ಮಿನಿಮಮ್. ಒಂಥರ ಕಲ್ಕತ್ತಾ ಸೈಡು ಭಾರಿ ಡಿಮ್ಯಾಂಡ್ ಇದೆ ಇದಕ್ಕೆ. ಕಲ್ಕತ್ತಾ ವೆರೈಟಿ ಅಂತ ಮಾರ್ಕೆಟಲ್ಲಿ ಫೇಮಸ್. ಇದಕ್ಕೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ. 15 kg ಬಾಕ್ಸು ಒಂದು 500ರಿಂದ 600 ರೂಪಾಯಿ ತನಕ ಮಾರ್ಬೋದು ಸರ್. ಈಗ ನಿಮ್ಮ ಒಟ್ಟಾರೆ ಎಷ್ಟು ಜಮೀನಲ್ಲಿ ಯಾವ ವೆರೈಟಿ ಹಾಕಿದೆ ಸರ್? ಕಲರ್ ಬಗ್ಗೆ 1.25 ಎಕರೆ ಬಯಲಿದೆ. 1.25 ಎಕರೆ ಬಯಲಲ್ಲಿ 3 ವೆರೈಟಿ ಇದೆ. ಒಂದು ಕಲ್ಕತ್ತಾ ಅಂತೀವಿ, VNR ಸೀಡ್ಸ್ ಅವ್ರದ್ದು ಕಲ್ಕತ್ತಾ ಬಲೂನು, ಮತ್ತೆ ಬ್ಲಾಕ್ ಜಮ್ ಅಂತ ಇದೆ ಜಡನೆನ್ಸದು, ಮತ್ತೆ ಶರ್ಪಾವ್ ಅಂತ ಒಂದು ವೆರೈಟಿ ಇದೆ. 3 ವೆರೈಟಿಗಳು ಬೆಳೀತಾ ಇದ್ದೀವಿ ಸರ್. ನಮಸ್ಕಾರ, ನಮ್ಮ ಚಾನಲ್ ವೀಕ್ಷಕರಿಗೆಲ್ಲ ಸ್ವಾಗತ. ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ಬದನೆಕಾಯಿ ಫಾರೆಸ್ಟಲ್ಲಿದ್ದೀವಿ. ಬದನೆಕಾಯಿ ಫಾರೆಸ್ಟ್ ಯಾವ ರೀತಿ ಅಂದರೆ ಇದು ಸಾಮಾನ್ಯವಾದ ಬದನೆಕಾಯಿ ಫಾರೆಸ್ಟ್ ಅಲ್ಲ, ಬಲೂನ್ ಬದನೆಕಾಯಿ ಅಂತೇಳಿ ಆಲ್ಮೋಸ್ಟ್ 6 ಅಡಿಗಿಂತ ಮೇಲೆ ಇದೆ. ಮತ್ತು ಇದರಲ್ಲಿ ಯಾವ ವೆರೈಟಿ ಇದೆ, ಮತ್ತು ಕೃಷಿ ಹೇಗೆ, ಮಾರ್ಕೆಟ್ ಹೇಗೆ, ಎಲ್ಲ ಮಾಹಿತಿಗಳು ನಿಮ್ಗೆ ಬೇಕಿದ್ರೆ ಅದ್ಭುತವಾಗಿರುತ್ತೆ. ಕೃಷಿಕರು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಮತ್ತಷ್ಟು ಮಾಹಿತಿಯಾಗಿ ವಿಡಿಯೋನ ಕೊನೆ ತನಕ ನೋಡಿ ಸಾಕು. ಇದು ನೋಡೋದಕ್ಕೆ ಸೈಜು ಬಲೂನ್ ಸೇಮ್ ಬಲೂನ್ ಥರನೇ ಇದೆ. ಗಾಳಿ ತುಂಬಿದೆ ಏನೋ ಗೊತ್ತಿಲ್ಲ. ಇದು ಕೃಷಿ ಹೇಗೆ ಮತ್ತು ಇದು ಎಷ್ಟು ತಿಂಗಳಾಗಿದೆ ಎಲ್ಲ ಮಾಹಿತಿಗಳು ನೇರವಾಗಿ ನಮ್ಮ ರೈತರಿದ್ದಾರೆ, ಅವ್ರ ಮುಖಾಂತರ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ಊರು ಸರ್? ಗ್ರಾಮ ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು ಡಿಸ್ಟಿಕ್ ಅಲ್ವಾ? ಬೆಂಗಳೂರು ಡಿಸ್ಟಿಕ್ ಸರ್. ಹಾಗೆ ಇದು ನೋಡೋದಕ್ಕೆ ಸ್ವಲ್ಪ ವಿಚಿತ್ರವಾಗಿದೆ ಅಂದರೆ ಕೆಲವು ಫಾರ್ಮರ್ಸ್ ಗೊತ್ತಿರುತ್ತೆ, ಕೆಲವು ಗೊತ್ತಿರಲ್ಲ. ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಅನುಭವ ಶೇರ್ ಮಾಡ್ಕೊಡ್ಬೇಕು ಸರ್. ವೈಟ್ ಬಲೂನು, ಗ್ರೀನ್ ಬಲೂನ್ ಅಂತಾರೆ. ಕಲ್ಕತ್ತಾ ಸೈಡು ಭಾರಿ ಡಿಮ್ಯಾಂಡ್ ಇದೆ ಇದಕ್ಕೆ. ಕಲ್ಕತ್ತಾ ವೆರೈಟಿ ಅಂತ ಮಾರ್ಕೆಟಲ್ಲಿ ಫೇಮಸ್. ಇದಕ್ಕೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ. 15 kg ಬಾಕ್ಸು ಒಂದು 500ರಿಂದ 600 ರೂಪಾಯಿ ತನಕ ಮಾರ್ಬೋದು ಸರ್. ಈಗ ನಿಮ್ಮ ಒಟ್ಟಾರೆ ಎಷ್ಟು ಜಮೀನಲ್ಲಿ ಯಾವ ವೆರೈಟಿ ಹಾಕಿದೆ ಸರ್? ಕಲರ್ ಬಗ್ಗೆ 1.25 ಎಕರೆ ಬಯಲಿದೆ. 1.25 ಎಕರೆ ಬಯಲಲ್ಲಿ 3 ವೆರೈಟಿ ಇದೆ. ಒಂದು ಕಲ್ಕತ್ತಾ ಅಂತೀವಿ, VNR ಸೀಡ್ಸ್ ಅವ್ರದ್ದು ಕಲ್ಕತ್ತಾ ಬಲೂನು, ಮತ್ತೆ ಬ್ಲಾಕ್ ಜಮ್ ಅಂತ ಇದೆ ಜಡನೆನ್ಸದು, ಮತ್ತೆ ಶರ್ಪಾವ್ ಅಂತ ಒಂದು ವೆರೈಟಿ ಇದೆ. 3 ವೆರೈಟಿಗಳು ಬೆಳೀತಾ ಇದ್ದೀವಿ ಸರ್. ಪ್ರಾರಂಭದಲ್ಲಿ ಗಿಡ ನರ್ಸರಿನಲ್ಲಿ ಡೈರೆಕ್ಟ್ ಸೀಡಲ್ಲಿ ತಗೊಳ್ಳೋದ, ಯಾವ ರೀತಿ ತಗೊಂಬಂದಿರೋ ಸರ್? ಇದು ಗ್ರಾಫ್ಟೆಡ್ ಸೀಡ್. ಗ್ರಾಫ್ಟೆಡ್? ಹೌದು. ಗ್ರಾಫ್ಟೆಡ್ ಇಂದ ಲೈಫ್ ಜಾಸ್ತಿ ಬರುತ್ತೆ, ಅಧಿಕ ಇಳುವರಿ ಬರುತ್ತೆ. ಅದಕ್ಕೋಸ್ಕರ ಗ್ರಾಫ್ಟೆಡ್ ಹೋಗ್ತೀವಿ ನಾವು. ನಮ್ಮ ಏರಿಯಾದಲ್ಲಿ ನೆಮಟೋಡ್ಸು ಮತ್ತು ಅದೇ ವಿಲ್ಟ್ ಪ್ರಾಬ್ಲಮ್ ಇರೋದ್ರಿಂದ, ಬ್ಯಾಕ್ಟೀರಿಯಲ್ ವಿಲ್ಟ್ ಇರೋದ್ರಿಂದ ನಾವು ಗ್ರಾಫ್ಟೆಡ್ ಹೋಗ್ತೀವಿ. ಗ್ರಾಫ್ಟೆಡ್ ಇಂದ ಡ್ಯೂರೇಷನ್ ಕೂಡ ತುಂಬ ಜಾಸ್ತಿ ಬರುತ್ತೆ ಸರ್. ನೆಮಿಟೆಡ್ ಸಮಸ್ಯೆ ತೋಟದಲ್ಲಿದ್ದರೆ ಇದು ಗ್ರಾಫ್ಟೆಡ್ಗೆ ಏನು ತೊಂದರೆ ಆಗೋದಿಲ್ಲ ಸರ್? ಆಗೋದಿಲ್ಲ. ಯಾಕಂದರೆ ಇದು ವೈಲ್ಡ್ ವೆರೈಟಿ ಅಂತ ಕರಿತೀವಿ ನೋಡಿ. ವೈಲ್ಡ್ ವೆರೈಟಿ ತೋರಿಸಿದ್ದು ಆ ವೈಲ್ಡ್ ವೆರೈಟಿ ಅದಕ್ಕೆ ಗ್ರಾಫ್ಟೆಡ್ ಹಾಕೋದ್ರಿಂದ ಆ ವೆರೈಟಿ ಯಾವುದೇ ಕಾರಣಕ್ಕೂ ಗಿಡ ಸಾಯೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಬದನೆ ಗಿಡ ಜಾತಿಗಳನ್ನ ಗ್ರಾಫ್ಟ್ ಮಾಡ್ಬೋದಲ್ಲ ಸರ್ ಈ ಗಿಡಕ್ಕೆ? ಹೌದು, 100% ಮಾಡ್ಬೋದು. ಯಾಕೆ ಕಾಡಲ್ಲಿ ಬೆಳೆ ಸಸ್ಯ ಆಗಿರೋದ್ರಿಂದ ಎಲ್ಲ ಸಸ್ಯದಿಂದ ಯಾವುದೇ ವಿಲ್ಟ್ ಆಗಲಿ ನೆಮಟೋಡ್ಸ್ ಆಗಲಿ ಅದಕ್ಕೆ ಅಟ್ಯಾಚ್ ಆಗಲ್ಲ. ಅದರಿಂದ ಅಧಿಕ ಇಳುವರಿ ಕೂಡ ಬರುತ್ತೆ ಸರ್. ಈಗ ಮಿನಿಮಮ್ ಸರ್ ಗಿಡ ತಗೊಳ್ಬೇಕಾದ್ರೆ ಈ ವೆರೈಟಿಗಳನ್ನ ನೀವು ಚೂಸ್ ಮಾಡಿದ್ದು ಅಂದರೆ ನರ್ಸರಿನಲ್ಲೇ ರೆಡಿ ಮಾಡಿಕೊಡ್ತಾರಾ, ಯಾವ ರೀತಿ ಇದೆ ಸರ್? ನರ್ಸರಿಯಲ್ಲೇ ರೆಡಿ ಮಾಡಿಕೊಡ್ತಾರೆ. ಒಂದು ಸಸಿಗೆ ನಾವು ಎಚ್ಕ್ರಾಸ್ ಹತ್ರ ಮಂಜು ಅಂತ ನರ್ಸರಿಯಲ್ಲಿ ತಗೊಬಂದ್ವಿ. ಒಂದು ಸಸಿಗೆ 14ರಿಂದ 15 ರೂಪಾಯಿ ಚಾರ್ಜ್ ಮಾಡ್ತಾರೆ ಸರ್. ಆಮೇಲೆ ಸರ್ ಪ್ರಾರಂಭದಲ್ಲಿ ಹೇಳ್ಬೇಕಾದ್ರೆ ಸರ್ ಇದಕ್ಕೇನು ವಿಶೇಷವಾಗಿ ಮಣ್ಣಿಗೆ ಸಾಯಿಲ್ ಪ್ರಿಪ್ರೇಷನ್ ಆದರೂ ಮಾಡಬೇಕಾ? ಈಗ ನಾರ್ಮಲ್ ಬದನೆ ಗಿಡಕ್ಕೆ ಮಾಡ್ದಂಗೆ ಮಾಡಬೇಕಾ ಅಥವಾ ಯಾವ ರೀತಿ ಸರ್? ಅಂದರೆ ಒಂದು ಎಕರೆ ಬಯಲಿಗೆ ಕೊಟ್ಟಿಗೆ ಗೊಬ್ಬರ ಅನ್ನೋದು ಒಂದು 8ರಿಂದ 10 ಟ್ರ್ಯಾಕ್ಟರ್ ಹೊಡೆದ್ರೆ ಒಳ್ಳೆಯದು. ಯಾಕಂದರೆ ಇದು ತುಂಬ ದೀರ್ಘಾವಧಿ ಬೆಳೆ. ಹೌದು. ಈಗ ಇದು ಕಾಯಿ ಸ್ಟಾರ್ಟ್ ಆದಮೇಲೆ ನಾವು ಸುಮಾರು 7 ತಿಂಗಳು 7.5 ತಿಂಗಳಿಂದ ಕಾಯಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಹಾರ್ವೆಸ್ಟ್ ಆಗಿರೋದೇ 7 ತಿಂಗಳಾಗಿದೆ ಸರ್ ಇದಕ್ಕೆ? 7.5 ತಿಂಗಳಾಗಿದೆ ಹಾರ್ವೆಸ್ಟ್ ಆಗಿರೋದೆ. ಅಂದರೆ ಈಗ 9.5 ತಿಂಗಳು ಬೆಳೆ ಆಗಿದೆ ಇದು. ಅದರಿಂದ ಸ್ವಲ್ಪ ಗೊಬ್ಬರಗಳು ಜಾಸ್ತಿ ಸರ್. 9.5 ತಿಂಗಳು ಬೆಳೆ ಒಟ್ಟಾರೆಯಾಗಿ 7 ತಿಂಗಳು ನಿಮಗೆ ಕ್ರಾಪ್ ಸ್ಟಾರ್ಟ್ ಆಗಿರೋದು. ಈಗಲೂ ನಾಟಿ ಮಾಡಿದಾಗ ಈಗ ಹೊಸ ಗಿಡ ಇದ್ದಂಗಿದೆ ಅಲ್ವ ಸರ್ ಇದು? ಈಗ ಇಳುವರಿ ವಿಚಾರಕ್ಕೆ ಬಂದರೆ ಸರ್, ಪ್ರಾರಂಭದಿಂದ ಒಂದೇ ಥರ ಇಳುವರಿ ಬರ್ತಾ ಇರುತ್ತಾ ಅಥವಾ ಗ್ಯಾಪ್ ಬಿಟ್ಟು ಏನಾದರೂ ಬರುತ್ತಾ ಅಂತ ಚಿಗುರಿ? ಇದು ಸ್ವಲ್ಪ ಅಂದರೆ ಒಂದು ಸತಿ ಅಧಿಕವಾಗಿ ಇಳುವರಿ ಬರುತ್ತೆ, ಮತ್ತೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಅದು ಈ ಕಲ್ಕತ್ತಾ ವೆರೈಟಿಯಲ್ಲಿ ಅದರಲ್ಲೂ ಆ ಥರ ಏನಿಲ್ಲ. ನಾವು ಯಾವ ಥರ ಗೊಬ್ಬರಗಳು ಡ್ರಿಪ್ ಮುಖಾಂತರ ಕೊಡ್ತಾ ಇರ್ತೀವೋ ಅದರ ಮೇಲೆ ಗಿಡನೂ ಬೆಳೀತಾ ಇರ್ತೈತೆ, ಇಳುವರಿನೂ ಜಾಸ್ತಿ ಬರುತ್ತೆ ಸರ್. ನಾವು ಮಾಮೂಲಿಯಾಗಿ ನೋಡ್ತಕ್ಕಂಥದ್ದು ಗ್ರೀನ್ ಲ್ಯಾಂಗು ಅಥವಾ ಡಿಸ್ಕೋದು ಮೈಕ್ರೋ ಸೀಡ್ಸ್ ನೋಡಿರ್ತೀವಿ. ಬೆಳೆಗಳಲ್ಲಿ ಮತ್ತು ಬೆಳೆ ಮಾಡೋದ್ರಲ್ಲಿ ಯಾವುದು ಈಸಿ ಸರ್? ಬೆಳೆಗಳಲ್ಲಿ ಯಾವ್ದು ಪರವಾಗಿಲ್ಲ ಅನಿಸುತ್ತೆ? ನಮಗೆ ಇದೇ ಉತ್ತಮ ಅನಿಸುತ್ತೆ. ಯಾಕಂದರೆ ಇದು ಲೇಬರ್ ಸಮಸ್ಯೆ ಕಡಿಮೆ. 4 ಜನ ಲೇಬರ್ಸ್ ಇದ್ದರೆ ಒಂದು ಏನಿಲ್ಲ ಅಂದರೆ ಒಂದು 1000 kg 1 ಟನ್ ಪಿಕ್ ಮಾಡ್ಬೋದು. ಹೌದು, 4 ಜನ ಲೇಬರ್ಸ್ ಇದ್ದರೆ 1 ಟನ್ ಆರಾಮಾಗಿ ಕುಯ್ದಾಕ್ತೀವಿ. ಅದು 7:30ರಿಂದ 10:30 ಟೈಮ್ಗೆ 3 ಅವರ್ ಬೆಳಿಗ್ಗೆ 3 ಅವರ್ಗೆ 1 ಟನ್ ಕಿತ್ತಾಕಿರ್ತೀವಿ. ಅದ್ಭುತ. ಪ್ಯಾಕಿಂಗ್ಗೆ ತುಂಬ ಈಸಿ ಇದೆ. ಅದೇ ನಾವು ಡಿಸ್ಕೋಗೆ ಮತ್ತು ವೈಟ್ ಲಾಂಗ್ ಹೋದಾಗ ಲೇಬರ್ ಸಮಸ್ಯೆ. ನಮಗೆ ಭಾಗದಲ್ಲಿ ಲೇಬರ್ಗೆ ತುಂಬ ಸಮಸ್ಯೆ ಇದೆ, ಅದರಿಂದ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ
ಸರ್ ಈಗ ಕೀಟ ಬಾಧೆ ರೋಗ ಬಾಧೆ ವಿಚಾರಕ್ಕೆ ಬಂದರೆ ಇದಕ್ಕೇನಾದರೂ ತಡೆಯೋ ಶಕ್ತಿ ಪವರ್ ಏನಾದರೂ ಜಾಸ್ತಿ ಇದೆಯಾ ಅಥವಾ ನಾರ್ಮಲಾಗಿ ಎಲ್ಲದಕ್ಕಿಂತಲೂ ಜಾಸ್ತಿ ಕೀಟ ಇದಕ್ಕೆ ಹೌದು. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಸೈಜ್ ದಪ್ಪ ಇರೋದ್ರಿಂದ ಒಂದು ಹುಳು ಏನಾದ್ರೂ ಒಳಗಡೆ ಬಿತ್ತಂದ್ರೆ ಸಾಮಾನ್ಯವಾಗಿ ಅದನ್ನ ಸಾಯಿಸಕ್ಕಾಗಲ್ಲ. ಊಜಿ ಸಮಸ್ಯೆ ಇದೆ. ಊಜಿ ಸಮಸ್ಯೆ ಸಿಕ್ಕಾಪಟ್ಟೆ ಊಜಿ ಇದೆ. ಅಂದ್ರೆ ನಾವು ಬೇರೆ ಬದನೆಕಾಯಿ ವೆರೈಟಿ ಕಂಪೇರ್ ಮಾಡಿದಾಗ ಇದರಲ್ಲಿ ಜಾಸ್ತಿ ಸ್ವಲ್ಪ ಔಷಧಿಗಳು ಸ್ವಲ್ಪ ಜಾಸ್ತಿ ಹೊಡಿಬೇಕಾಗುತ್ತೆ. ಊಜಿಗೆ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲಿದ್ರೆ ಆಗೋದೇ ಇಲ್ಲ. ಇಷ್ಟು ದಿವಸ ಈ ಗಾಳಿ ಕಾಲದಲ್ಲಿ ಮೇಂಟೈನ್ ಮಾಡಕ್ ಆಗೋದೇ ಇಲ್ಲ ಬದನೆಕಾಯಿ. ರೋಗದ ಸಮಸ್ಯೆ ಇದೆ. ರೋಗ ಏನಾದರೂ ಬರೋ ಚಾನ್ಸ್? ರೋಗ ಜಾಸ್ತಿ ಅಂದ್ರೆ ಇದಕ್ಕೆ ಬೂದಿ ರೋಗ ಅಂತ ಬರುತ್ತೆ. ಅದು ಈ ಗಾಳಿ ಕಾಲದಲ್ಲಿ ಜಾಸ್ತಿ. ಅದು ಬಿಟ್ಟರೆ ಅಂತ ರೋಗಗಳೇನು ಬರುತ್ತೆ? ಸರ್ ಈಗ ನಾರ್ಮಲ್ ನಾವು ಎಲ್ಲ ಬದನೆಕಾಯಿ ಸ್ಥಳೀಯವಾಗಿ ಬೆಳೀತಕ್ಕಂಥ ಬದನೆಕಾಯಿಗಳನ್ನ ಲೋಕಲ್ ಮಾರ್ಕೆಟ್ಗಳಲ್ಲಿ ಸಂತೆಗಳಲ್ಲಿ ಸೇಲ್ ಮಾಡಿಬಿಡ್ತೀವಿ. ಇದಕ್ಕೆ ಮಾರ್ಕೆಟ್ಗೆ ಏನಾದರೂ ತೊಂದರೆ ಆಗುತ್ತೆ ಸರ್ ನಿಮ್ಮ? ಇದು ನಾವು ಬೆಂಗಳೂರು ಮಾರ್ಕೆಟ್ಗೆ ತಗೋಬೇಕಾಗುತ್ತೆ. ಮತ್ತೆ ಇಲ್ಲಿ ಲೋಕಲಲ್ಲಿ ಕೇಳ್ತಾರೆ, ನಾವೆಲ್ಲ ಅದಕ್ಕೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡಲ್ಲ. ಯಾಕಂದ್ರೆ ಲಾರ್ಜ್ ಸ್ಕೇಲಲ್ಲಿ ಬೆಳೆದಾಗ ನಾವು ಟನ್ಗಳ ಲೆಕ್ಕದಲ್ಲಿ ಅಂದ್ರೆ ಒಂದು ಕೊಯ್ಲಿಗೆ 7 ಟನ್ 8 ಟನ್ ಆಗುತ್ತೆ. 7 ಟನ್ ಆಗುತ್ತೆ ಸರ್. ಒಟ್ಟಾರೆ ವಿಸ್ತೀರ್ಣ ನಮ್ಮ ಕೈಲಿ ಎಷ್ಟು? 1 ಎಕರೆಗೆ 7 ಟನ್ ಆಗಿದೆ ಒಂದು ಕೊಯ್ಲಿಗೆ. ಒಟ್ಟಾರೆ ಸರ್ ಇದುವರೆಗೆ ನೀವು ಎಷ್ಟು ಟನ್ ಇದುವರೆಗೂ ಒಂದು 80 ಟನ್ ತನಕ ಏನು ಮಾರ್ಕೆಟ್ ಆವರೇಜ್ ಅಂದ್ರೆ ಒಂದು ಎಕ್ಸಾಕ್ಟ್ ಅಂತ ಇಲ್ಲ, ಇನ್ನೂ ಜಾಸ್ತಿನೇ ಆಗಿರ್ಬೋದು. ಒಂದು 80 ಟನ್ ತನಕ ಹೋಗಿದೆ. ಅದ್ಭುತ ಸರ್. ಇನ್ನು ಆಲ್ಮೋಸ್ಟ್ ಎಷ್ಟು ತಿಂಗಳು ಇದನ್ನು ಮೇಂಟೈನ್ ಮಾಡ್ಬೋದು ಸರ್ ಕ್ರಾಪ್ ಇದನ್ನು ಅನ್ಕೊಂತೇನೆ ಸರ್. ಈಗ ಲೇಬರ್ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹೈಟ್ ಬೇರೆ ಹೋಗಿದೆ, ಔಷಧಿಗಳು ಹೊಡೆಯೋಕೆ ಸ್ವಲ್ಪ ಕಷ್ಟ. ಏನೋ ಒಂದು 2 ತಿಂಗಳು ಮಿನಿಮಮ್. ಆಮೇಲೆ ಸರ್ ಆಫ್ ಕಟಿಂಗ್ ಹಾಕಿ ಚಿಗುರಿಸ್ಕೊಳ್ಳೋ ಸಾಧ್ಯತೆ ಇದೆ? ಚಿಗುರಿಸ್ಬೋದು. ಅಂದ್ರೆ ಇದು ನೆಲ ಪ್ರಿಪರೇಷನ್ ಬಂದು ನಾನು ಆಗ್ಲೇ ಹೇಳಿದ್ನಲ್ಲ, ಇದು 3ನೇ ಬೆಡ್. ಅಂದ್ರೆ ಇದಕ್ಕೆ ಮೊದಲು ಟೊಮೊಟೊ ಬೆಳೆದಿದ್ವಿ, ಅದಾದ್ಮೇಲೆ ಸೌತೆಕಾಯಿ ಬೆಳ್ಕೊಂಡ್ವಿ, ಅದೇ ಬೆಡ್ಗೆ ಮತ್ತೆ 3ನೇ ಮತ್ತೆ ಪ್ರಾರಂಭಕ್ಕೆ ಇದು ಮಾಡಿರ್ತಕ್ಕಂಥ ಬೆಡ್ ಪ್ರಿಪರೇಷನ್ ಅಲ್ಲ, 3ನೇ ಕೊಯ್ಲಲ್ಲಿ ಈ ರೇಂಜ್ಗೆ ಬೆಳೆ ಮಾಡಿದ್ದೀರಾ ಸರ್? ವೀಡ್ ಮ್ಯಾಟ್ ಎಲ್ಲ ಆಗ ಫಸ್ಟ್ ಕೊಯ್ಲಿಗೆ ಇದು ಹಾಕಿದ್ಮೇಲೆ ವೀಡ್ ಮ್ಯಾಟ್ ಹಾಕ್ತಿವಿ. ಯಾಕಂದ್ರೆ ಇದರಲ್ಲಿ ಗೊಬ್ಬರ ಸ್ವಲ್ಪ ಕಮ್ಮಿ ಇತ್ತು. ಆಗೇನ್ ಮಾಡಿದ್ವಿ, ಇದಕ್ಕೆ ಕೆಳಗಡೆ ಗೊಬ್ಬರ ಸುರಿದ್ಬಿಟ್ಟು ವೀಡ್ ಮ್ಯಾಟ್ ಹಾಕಿ ಅದ್ರ ಮೇಲೆ ಒಂದು ಪೈಪ್ ಹಾಕಿದೀವಿ. ಈಗ ಪೈಪ್ ಅದರ ವೀಡ್ ಮ್ಯಾಟ್ ಕೆಳಗಡೆ ನೀರು ಓಡುತ್ತೆ. ಸೊ ಪೂರ್ತಿ ಎಷ್ಟು ನೆಲ ಇದೆಯೋ ಅಷ್ಟು ನೆಲನೂ ಬೇರ್ ಕವರ್ ಆಗಿರುತ್ತೆ. ಸರ್ ಈಗ 7 ಟನ್ ಅಂತ ಹೇಳಿದ್ರೆ ಸರ್, ಇದಕ್ಕೆ ಎಷ್ಟು ಬಂದರೂ ಮಾರ್ಕೆಟಿಂಗ್ ಇದೆಯಾ ಅಥವಾ ಇಷ್ಟೇ ಲಿಮಿಟ್? ಜಾಸ್ತಿ ಹೋದ್ರೆ ಸ್ವಲ್ಪ ತೊಂದರೆನೇ. ನಾವೇನು ಮಾಡ್ತೀವಿ ಅಂದ್ರೆ ಒಂದು ದಿವಸಕ್ಕೆ ಮಿನಿಮಮ್ 1 ಟನ್ ತನಕ ಕೊಯ್ದು ಡೈಲಿ ಕಳಿಸ್ತಾ ಇರ್ತಾರೆ. ಯಾಕೆಂದರೆ ಹೆವಿ ಈಲ್ಡ್ ಬರೋದ್ರಿಂದ ಈ ಫಾರ್ಮರ್ಸ್ ಕೇಳ್ತಾರೆ, ಎಲ್ಲ ಬೆಳೆದ ಶುರು ಮಾಡಿಬಿಟ್ರೆ ಆಮೇಲೆ ಅದನ್ನು ಡಿಮ್ಯಾಂಡೂ ಕಡಿಮೆ ಆಗ್ಬೋದು ಅಂತ ಅನ್ಕೊಂತೀನಿ. ಈ ಬದನೆಕಾಯಿನ ಎಲ್ಲರೂ ಬೆಳೆಯೋಕೆ ಕಷ್ಟ ಆಗುತ್ತೆ, ಸ್ವಲ್ಪ ಕಷ್ಟನೇ. ಅಂದ್ರೆ ನಾವು ಯಾವ ಥರ ಕ್ಯಾಪ್ಸಿಕಮ್ ಮೇಂಟೈನ್ ಮಾಡ್ತೀವೋ ಅದಕ್ಕಿಂತಲೂ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಕೆಲವು ಟೈಮ್ ಇದು. ಸರ್ ಆಮೇಲೆ ಕ್ಯಾಪ್ಸಿಕಮ್ಗಾಗಲಿ ಟೊಮೊಟೊಗಾಗಲಿ ಸೀಸನ್ ಅಂತಿದೆ. ಇದಕ್ಕೇನಾದ್ರೂ ಇಂಥ ಸೀಸನಲ್ಲಿ ಒಳ್ಳೆ ಡಿಮ್ಯಾಂಡ್ ಅಂತ ಬರೋ ಚಾನ್ಸ್ ಇಲ್ಲ? ಆ ಥರ ಏನಿಲ್ಲ. ವರ್ಷ ಪೂರ್ತಿ ಹಾಕ್ಬೋದು. ಇದು ಸೀಸನ್ ಅಂತ ಏನಿಲ್ಲ. ಆದರೆ ಗಾಳಿ ಕಾಲದಲ್ಲಿ ಅಂದರೆ ಈಗ ಮೇ ಜೂನಲ್ಲಿ ಜುಲೈಯಲ್ಲಿ ಸ್ವಲ್ಪ ಊಜಿ ಜಾಸ್ತಿ, ಅದರಿಂದ ಕೀಟಗಳ ಬಾಧೆ ಜಾಸ್ತಿ ಬರುತ್ತೆ. ಸರ್ ಇದು ಲೋಯೆಸ್ಟ್ ನೀವು ಕಂಡಿರೋ ಪ್ರಕಾರ ಸರ್ 7 ತಿಂಗಳು ಕ್ರಾಪ್ ನೋಡಿದ್ರೆ ಅಂದರೆ ನೀವು ಲೋಯೆಸ್ಟ್ ಪ್ರೈಸು ನೋಡಿರ್ತೀರಾ, ಹೈಯೆಸ್ಟ್ ಪ್ರೈಸು ನೋಡಿರ್ತೀರಾ? ಲೋಯೆಸ್ಟ್ ಪ್ರೈಸ್ 300 ರೂಪಾಯಿಂದ ಸ್ಟಾರ್ಟ್ ಆಯ್ತು ಫಸ್ಟಲ್ಲಿ. ಎಷ್ಟು ಕೆ ಜಿಗೆ ಸರ್ ಅದು? 15 kg ಬಾಕ್ಸ್ 300 ರೂಪಾಯಿ. ಅದೇ ಜಾಸ್ತಿ ದಿವಸ ಸುಮಾರು ಒಂದು 4 ತಿಂಗಳವರೆಗೂ 4-5 ತಿಂಗಳವರೆಗೂ ಅದೇ ಬೆಲೆನೇ ಇತ್ತು. ಈಗ ಈ ನಡುವೆ ಸ್ವಲ್ಪ ಗಾಳಿ ಕಾಲಕ್ಕೆ ಎಲ್ಲರೂ ಬೆಳೆಯೋಕ್ಕಾಗಲ್ಲ. ಈಗೆಲ್ಲ ನಮ್ಮ ಜೊತೆಯಲ್ಲಿ ಬೆಳೆದಿರೋ ಫಾರ್ಮರ್ಸ್ ಎಲ್ಲರೂ ಹೋಗ್ಬಿಡ್ತು ಬೆಳೆಗಳು. ಊಜಿಗಳಿಗೆ ತಡೆಯೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಈಗ ಬೆಲೆ ಬಂದಿದೆ. ಈಗ 700 ರೂಪಾಯಿ 750 ರೂಪಾಯಿ ತನಕ ಹೋಗ್ತಾ ಇದೆ. ಅಂದರೆ 15 kg ಬಾಕ್ಸ್. ಸರಿ ಸರ್, ಈಗ ನಿಮ್ಮ ಇದಕ್ಕೆ ಚಪ್ರ ಮಾಡ್ಕೊಂಡಿದ್ರಲ್ಲ ಸರ್, ಈ ಚಪ್ರ ಮಾಡ್ಕೊಂಡಿದ್ರೆ ನಿಮಗೆ ಕಾಸ್ಟೂ ಸ್ವಲ್ಪ ಕಡಿಮೆ ಆಗಿದೆ ಅನ್ಕೊಂತೀನಿ. ಯಾಕಂದರೆ ಇದಕ್ಕೆ ಚಪ್ರ ಅವಶ್ಯಕತೆ ಏನು ಬೇಕಾಗಿಲ್ಲ, ಕೋಲ ಅವಶ್ಯಕತೆ ಇದೆ. ಅಲ್ಲ ಗಾಳಿ ಮಳೆ ಎಷ್ಟೇ ಬಂದ್ರೂ ಬೀಳೋ ಸಾಧ್ಯತೆ ಕಡಿಮೆ ಇರುತ್ತೆ ಅನ್ಕೊಂತೀನಿ. ಹೌದು, ಕಡಿಮೆ ಇರುತ್ತೆ. ಇದಕ್ಕಂತಲೇ ಒಂದು ಕೋಲ್ ಹಾಕೊಂಡ್ರೆ ಸಾಕು. ಕೋಲ್ಗೆ ನಾವು ಎಳೆದು ಕಟ್ಕೊಂಡ್ರೆ ಆಗುತ್ತೆ, ಏನು ತೊಂದರೆ ಏನಾಗುತ್ತೆ ಸರ್. ಆಮೇಲೆ ತುಂಬ ಸೈಜ್ ಬರೋದ್ರಿಂದ ಇದಕ್ಕೆ ಡ್ರಿಪ್ ಇರಿಗೇಷನ್, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಈ ಥರ ಗೊಬ್ಬರನೂ ಕೊಡ್ತಾ ಇರಬೇಕು ಯಥೇಚ್ಛವಾಗಿ ಅಂತ ಅನ್ಕೊಂತೀನಿ. ಹೌದು, ಒಂದು ಮಿನಿಮಮ್ ಒಂದು ವಾರಕ್ಕೆ ಒಂದ್ಸತಿ ಆದ್ರೂ ಒಂದು ಸ್ವಲ್ಪ ಬೇಕೇ ಬೇಕು. ಯಾಕಂದರೆ ಲಾಂಗ್ ಡ್ಯೂರೇಷನ್ ಇರೋದ್ರಿಂದ ನಾವು ಎಷ್ಟೇ ಗೊಬ್ಬರ ಕೊಟ್ಟರು ಸಾಕಾಗಲ್ಲ ಗಿಡಕ್ಕೆ. ಬಲೂನಲ್ಲಿ ಗಾಳಿ ಊದ್ದಂಗೆ ಊದ್ತಾ ಇದೆ ಪಲ್ಪ್ ಒಳಗಡೆ, ಇದಕ್ಕೆ ತಕ್ಕಾಗಿ ಫಾಸ್ಟಾಗಿ ಕೊಡ್ತಾ ಇರ್ಬೇಕು ಅನ್ಸುತ್ತೆ. ಹೌದು. ಸರಿ ಸರ್, ಈಗ ಮೇಯ್ನ್ ನಮ್ಮ ಡಿಸ್ಟೆನ್ಸು ಯಾವುದೇ ಬೆಳೆನಾಗಲಿ ಇಂಥ ಅಂತರ ಡಿಸ್ಟೆನ್ಸ್ ಅಂತ ಕೊಟ್ಟರೆ ಅದಕ್ಕೆ ಉತ್ತಮ ಅಂತ ಅನಿಸುತ್ತೆ. ನಿಮ್ಮ ಅನುಭವದ ಪ್ರಕಾರ ಸರ್ ಇದು ಮಾಡಿರ್ತಕ್ಕಂಥದ್ದು ಅಂತರ ಬೆಸ್ಟ್, ಇನ್ನೂ ಏನಾದರೂ ಮಾಡಬೇಕಾಗಿಲ್ಲ? ಇದು ಸ್ವಲ್ಪ ಹತ್ರ ಆಯಿತು. ಯಾಕಂದರೆ ನಾನೀಗ ಮೊದಲೇ ಹೇಳಿದೆ ಇದು 3ನೇ ಬೆಳೆ ಅಂತ. ಅದರಿಂದ ಅಂತರ ಸ್ವಲ್ಪ ಹತ್ರ ಆಯಿತು. ನಾವು ಮಾಮೂಲಿಯಾಗಿ ಕೊಡೋದು ಗಿಡದಿಂದ ಗಿಡಕ್ಕೆ 4 ಅಡಿ ಕೊಡ್ತೀವಿ. ಸಾಲಿಂದ ಸಾಲಿಗೆ 7 ಅಡಿ ಇಲ್ಲ 8 ಅಡಿವರೆಗೂ ಕೊಟ್ಟರೆ ಉತ್ತಮ. ಇದರಲ್ಲಿ ನೀವು ಮಾಡಿರೋದು ಸರ್ ಅಂತರ ಕೇಳ್ಬೋದು? ಇದರಲ್ಲಿ 5ವರೆಗೆ 4 ಅಡಿ ಮಾಡಿದ್ವಿ. ಈ ಥರ ಇಷ್ಟು ಈಗ ಕೊಟ್ಟಿರೋ ಅಂತರದಲ್ಲಿ ಎಷ್ಟು ಗಿಡ ಕೂತ್ಕೊಂಡಿದೆ ಸರ್? ನಾರ್ಮಲಾಗಿ ಎಷ್ಟು ಗಿಡ ಕುಳ್ಳಿಸಿದ್ರೆ ಒಳ್ಳೇದು ಎಕರೆಗೆ? 2300 ಗಿಡ ಕೂತ್ಕೊಂಡಿದೆ ಈಗ ಈ ಬೈಲಲ್ಲಿ.
ನಮ್ಮ ಪ್ರಕಾರ ಒಂದು 1800 ಗಿಡ ಹಾಕಿದ್ರೆ ಒಳ್ಳೇದು, ಸಾಕಾಗಿತ್ತು. ಸಾಕಾಗಿರೋದು. ಅಂದರೆ ಮೇಂಟೈನ್ ಮಾಡೋದು, ಔಷಧಿ ಹೊಡೋದು ಎಲ್ಲ ಈಸಿ ಈಸಿ ಆಗ್ತಾ ಇತ್ತು, ಗಾಳಿ ಆಡ್ತಾ ಇತ್ತು, ಇನ್ನೂ ಸ್ವಲ್ಪ ಇಳುವರಿ ಜಾಸ್ತಿ ಬರ್ತಾ ಇತ್ತು ಅನ್ಸುತ್ತೆ. ಸರ್ ಒಟ್ಟಾರೆಯಾಗಿ ನಿಮ್ಮ ಅನುಭವದಲ್ಲಿ ಹೇಳೋದಾದರೆ ಸರ್ ಈ ಕೃಷಿ ಪರವಾಗಿಲ್ವಾ, ಹೇಗೆ ಸರ್ ಹೇಳ್ಬೇಕಂದ್ರೆ? ತುಂಬ ಲಾಭದಾಯಕ. ಹಾಂ. ಮತ್ತು ಲೇಬರ್ ಸಮಸ್ಯೆ ಇರೋರಿಗೆ ಈ ಬೆಳೆ ಹಾಕ್ಕೊಂಡ್ರೆ ಉತ್ತಮ. ಹಾಂ. ಅಂದರೆ ಹಾರ್ವೆಸ್ಟ್ ಮಾಡೋದಕ್ಕೂ ತುಂಬ ಈಸಿ. ಹೌದು. ಅಂದರೆ ಕ್ರಾಪ್ ಮೇಂಟೈನ್ ಮಾಡಬೇಕಲ್ಲ ಸರ್? ಹೌದು, ಕ್ರಾಪ್ ಮೇಂಟೆನೆನ್ಸ್ಗೆ ಸ್ವಲ್ಪ ತುಂಬಾ ಐಡಿಯಾ ಬೇಕಾಗುತ್ತೆ. ಇದಕ್ಕೆ ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಕಷ್ಟ ಬೆಳೆಯೋದು. ಯಾಕೆಂದರೆ ಬದನೆ ಗಿಡ ಹಾಕ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಅಲ್ಲಿ ಬಂದು ಗೇಟ್ ಹತ್ರ ನೋಡ್ಕೊಂಡು ಹೋದ್ರೆ ಆಗೋದಿಲ್ಲ. ಇಲ್ಲಿ ಊಜಿ ಹೊಡಿತಾ ಇರುತ್ತೆ, ರೋಗ ಇರುತ್ತೆ, ಗೊತ್ತಾಗೋದೇ ಇಲ್ಲ. ತುಂಬ ಸೂಕ್ಷ್ಮವಾಗಿ ಫ್ರೂಟ್ ಬ್ರೋರರ್ ಮತ್ತು ಸ್ಟೆಮ್ ಬ್ರೋರರ್ ಅಂತ ಏನು ಬರುತ್ತೆ ಹುಳ, ಅದು ತುಂಬ ಕಷ್ಟ ಕಂಟ್ರೋಲ್ ಮಾಡೋದು ಇದು. ಸರ್ ಬದನೆ ಗಿಡದಲ್ಲಿ ಸಾಮಾನ್ಯವಾಗಿ ಸ್ಟೆಮ್ ಬೋರರ್ ತುಂಬ ಕಾಟ ಕೊಡುತ್ತೆ ಸರ್. ಇದು ಈ ಥರ ಹೊಡೆದ್ರೆ ಅಲ್ಲೇ ಗಿಡ ಒಣಗ್ತಾ ಇರುತ್ತೆ. ಅದಕ್ಕೆ ಮೇಯ್ನ್ ಏನಾದರೂ ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡ್ಬೇಕಾದ್ರೆ ಈ ಥರದ್ರಲ್ಲಿ ಒಳ್ಳೇದು ಅಂತ ನಾವು ಅಲಾಂಟೋ, ಸಿಮಿಡೋಸು ಮತ್ತು ಬೊಫೇರಿಯಾ ಈ ಥರ ಔಷಧಿಗಳು ಹೊಡಿತೀವಿ. ಅದರಲ್ಲಿ ಒಂದೊಂದು 2 ಕಾಂಬಿನೇಷನ್ ಮಾಡೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗಿದೆ. ಅದೇ ನೋಡಿಕೊಂಡು ಕಾಲಕ್ಕೆ ತಕ್ಕಂಗೆ ಮಾಡಬೇಕು ಅಷ್ಟೇ. ಹಾಂ. ಒಟ್ಟಾರೆಗೆ ಸರ್ ಈ ಕೃಷಿ ನಿಮಗೆ ತೃಪ್ತಿ ತಂದಿದೆಯಾ ಅಂತ ಹೇಳ್ಬೋದು? ತುಂಬ ತೃಪ್ತಿ ಸರ್. ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ 8 ತಿಂಗಳು ಈಗ 300 ರೂಪಾಯಿ ಸ್ಟಾರ್ಟ್ ಆಯಿತು, ಈಗ 700 ರೂಪಾಯಿಗೆ ಬಂದಿದೆ. ಅದೇ ನಾವು ಬೇರೆ ತರಕಾರಿ ಬೆಳೆದಾಗ 3 ತಿಂಗಳು ಇಲ್ಲ 2.5 ತಿಂಗಳಿಗೆ ಲಾಸ್ಟ್ ಆಗುತ್ತೆ. ಹೌದು, 2.5 ತಿಂಗಳಲ್ಲಿ ಲಾಟ್ರಿ. ಹೌದು ಸರ್. ಈಗ ಆಲ್ಮೋಸ್ಟ್ ಟೊಮೊಟೊ ಸೀಸನ್ ಬಿಟ್ಟು ಎಲ್ಲ ನಾಟಿ ಮಾಡಿಬಿಟ್ಟಿದ್ದಾರೆ. ಈಗ ಟೊಮೊಟೊ ಹೋಗಿದ್ದಾರೆ, ಸ್ವಲ್ಪ ಬೆಲೆಗಳು ಕಮ್ಮಿ ಆಯಿತು. ಅದಕ್ಕೆ ಸ್ವಲ್ಪ ರೇರ್ ಆಗಿರೋ ಬೆಳೆಗಳು ಬೆಳೆದ್ರೆ ರೈತನಿಗೆ ಲಾಭದಾಯಕ. ನನ್ನ ಪ್ರಕಾರ ಸರ್ ನೀವು 1 ವರ್ಷ ಮಿನಿಮಮ್ ಇಟ್ಕೊತೀರಾ ಅಂತ ಅನ್ಕೊತೀವಿ. ಕಾಯಿ ಸ್ಟಾರ್ಟ್ ಆದಮೇಲೆ 1 ವರ್ಷಕ್ಕೆ ಕಂಪ್ಲೀಟ್ ಮಾಡ್ತೀರಾ? ಇದು ನೋಡೋಣ ಸರ್, ಟ್ರೈ ಮಾಡೋಣ. ಅದೇ ತುಂಬ ಚೆನ್ನಾಗಿದೆ ಸರ್ ಗಿಡನೂ. ಇದೇ ಥರ ನಿಮಗೆ ಇನ್ನೂ ಕಂಟಿನ್ಯೂ ಆಗಲಿ, ಮತ್ತು ಇದರಲ್ಲಿ ಇನ್ನಷ್ಟು ಸಕ್ಸಸ್ಸು ಮತ್ತು ವರಮಾನ ಎರಡು ತಂದ್ಕೊಳ್ಳಿ ಅಂತ ನಾವು ಯಶಸ್ಸು ಸಿಗಲಿ ಅಂತ ನಮ್ಮ ವೀಕ್ಷಕರ ಕಡೆಯಿಂದ ನಮ್ಮ ಕಡೆಯಿಂದ ಹಾರೈಸ್ತೀವಿ ಸರ್. ಮತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಂದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.